ಅಯ್ಯೋ ಯಾಕೆ ತಡ್ತಾ ಇದೀಯಾ? ಅಯ್ಯೋ ಯಾವ್ದೇವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟೆ ನಿನಗೆ? ಇಷ್ಟು ಬೇಗ ಡಮಾಲ್ ಡಿಮಿಲ್ ಡಿಚ್ಚಿ ನನಗೊಂದು ಕಡೆ ನಿನ್ ಬಂದೇ ಬರ್ತೀಯ ಅಂತ ನಾನು ನಿನ್ಗೋಸ್ಕೊಂಡೆ ಕಾಯ್ಕೊಂಡಿದ್ದೆ. ಚಕ್ಕಲ್ ಗುಡಿ ಬೇಡ ಕಡೆ, ನಂಗೊಂಥರ ಆಗುತ್ತೆ ಕಡೆ, ಬೇಡ ಕಡೆ. ಕೌಸಲ್ಯ ಹೇಳ್ತಾ ಇದೀನಿ, ಕಾಲ ಹತ್ರ ಚಕ್ಕಲ್ ಗುಡಿಕೋಬೇಡ. ಯಾಕೆ ಏನಾಯ್ತೆ? ಬಿಟ್ಬಿಡಿ ನನ್ನ. ಗೆಟ್ ಔಟ್, ಆಚೆ ಹೋಗಿ, ಆಚೆ ಹೋಗಿ ಅನ್ನಲ್ಲ. ನಾನು ನಿಮ್ಮನ್ನ ಮರ್ಡರ್ ಮಾಡೋದಕ್ಕೆ ಮುಂಚೆ ಆಚೆ ಹೋಗಿ. ಮರ್ಡ್ರ? ಲೇ ಅಂತ ನಾನೇನೇ ಮಾಡ್ತೀನಿ? ಲೇ ಸುಮ್ನೆ ಇದ್ದವ್ರು ಬೂಟ್ ತರಿಸ್ಬಿಟ್ಟು ಈಗ ಇದ್ದಕ್ಕಿದ್ದಾಗೆ ಆಚೆ ಹೋಗೋದು ಹೇಳ್ತಾ ಇದೆಯಲ್ಲ, ಇದು ನಿನಗೆ ನ್ಯಾಯನಾ? ಬಿಟ್ಬಿಡಿ. ಅಪ್ಪ ತಿರುಪತಿ ತಿರುಮಲ ವೆಂಕಟೇಶ್ವರ, ನನ್ ಪರಿಸ್ಥಿತಿ ಏನಂತ ಇವ್ಳಿಗೆ ಅರ್ಥ ಆಗೋಗಿಳಪ್ಪ. ಅಪ್ಪ ತಂದೆ, ನಾನ್ ನಿಮ್ಮನ್ನ ಟಚ್ ಮಾಡಿದ್ದು ಮುದ್ದಾಡಕ್ಕಲ್ಲ, ಮತ್ತೆ ಇಲ್ಲಿರೋ ಮಚ್ಚೆ ಇದು ಇರುವಂತ ನೋಡೋಕೆ. ಈ ಬಚ್ಚೆ ಒಂದು ಅದಲ್ಲ ರೀ, ಇಲ್ಲಿರೋ ಮಚ್ಚೆ ಅವ್ರಿಗೆ ಹೇಗೆ ಗೊತ್ತಾಯ್ತು? ನಮ್ಮ ಅಪ್ರಾಣಿಗೂ ಹೇಳ್ತಾ ಇದ್ದ ಕಡೆ, ನಿಮ್ಮ ಅಮ್ಮನಾಣೆ ನಮ್ಮ ಅಪ್ರಾಣಿಗೂ ಅವ್ರಿಗೆ ಹೆಂಗ್ ಗೊತ್ತು ಅಂತ ದೇವಣ್ಣ ನನಗೆ ಗೊತ್ತಿಲ್ಲ ಕಡೆ. ನಾಟಕ ಆಡ್ಬೇಡಿ ನೀವು, ನಾಟಕ ಆಡ್ಬೇಡಿ, ಸುಳ್ಳು ಹೇಳ್ಬೇಡಿ ನೀವು. ನಿಮ್ಮನ್ನ ನಂಬಿದ್ದಕ್ಕೆ ನನಗೆ ಮೋಸ ಮಾಡ್ತೀರಿ ನೀವು. ತಪ್ಪೇನಿಲ್ಲ ಕಡೆ. ಎಂತ ಮೋಸಗಾರ ನೀವು, ಹೋಗ್ರಿ ಹೋಗ್ರಿ. ನನ್ನ ನಂಬು ಚಿನ್ನ, ಹೋಗಿ ಹೋಗಿ. ಬಾಗಿಲು ತೆಗೆ. ನೀವ್ ಹೆಂಗಸರಲ್ಲ ಇಷ್ಟೇ, ನಿಮ್ ಬುದ್ಧಿ ತೋರಿಸ್ಬಿಡ್ತೀರಾ? ಇವಳು ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ವೇ? ಅಲ್ಲ, ನಾನು ಮೂಡ್ ಬರ್ಸ್ದವಳು ಇವಳೆ. ಮೂಡ್ ಬಂದ ಮೇಲೆ ಬಾಯಿ ಬಂದಾಗ ಬಡ ಬಡ ಅಂತ ಮಾತಾಡಿ ಹೊರಗಾಗ್ತಾವಳಲ್ಲ. ಏನ್ ಗ್ರಾಚಾರ ಬಂತಪ್ಪ. ವಿಜಿ, ಗ್ರಹಚಾರ ಅಂತ ಯಾಕೆ ಅನ್ಕೋತೀರಾ? ಇನ್ನ ಅನ್ಕೋಬೇಕು? ಏನಿಲ್ಲ, ಅದೃಷ್ಟದ ಬಾಗ್ಲು ತೆರೀತು ಅನ್ಕೊಳ್ಳಿ. ಏನಿನ್ ಮಾತಿನ ಅರ್ಥ? ಅದು ನೀವಿರೋ ಮೂಡ್ಗೆ ಮೂವ್ ಮಾಡ್ತೀನಿ ಅಂತ ಸ್ಟ್ರೈಟ್ ಆಗಿ ಹೇಳ್ದೆ ಅಷ್ಟೇ. ಏನಂತ ಮಾತಾಡ್ತೀಯ? ಲೇ ನಿಜ ಹೇಳ್ತಾ ಇದೀನಿ ಕೇಳು. ಹಾಲ್ ನಂತರ ನಾನ್ ಸಂಸಾರದಲ್ಲಿ ಹುಳಿಂತಾ ಇದ್ಯಾ, ನೀನ್ ಉದ್ದಾರ ಆಗಲ್ಲ ಕಣೆ, ಹಾಳಾಗೋಗ್ಬಿಡ್ತೀಯ, ಕುಷ್ಠರೋಗ ಬಂದ್ ಸಾಯ್ತೀಯ, ನಿನ್ ಕಣ್ಣು ಕಾಮಲೆ ಬಂದ್ ನೆಗದ್ ಬಿದ್ದೋಗ್ತೀಯ, ಯಾರು ಹೇಳ್ದೆ ಕೇಳ್ದೆ ಟಿಕೆಟ್ ತಗೊಂಡು ಡೈರೆಕ್ಟ್ ಆಗಿ ಹೊರಟೋಗ್ತೀಯ. ಇರ್ಲಿ ಕಡೆ ಇರ್ಲಿ, ನೀವ್ ಯಾರು ಎಲ್ಲಿಂದ ಬಂದಿದ್ಯಾ ಅಂತ ಕಂಡಿಡಿಯವರೆಗೂ ನನಗ್ ನೆಮ್ಮದಿ ಇಲ್ಲ, ಕಂಡಕ್ಟ್ ಇದ್ದೇ ಇಲ್ಲ. ಬರ್ತೀರಿ ಬನ್ನಿ. ಆ ಕಡೆ ಇಲ್ಲ, ನಾನು ಈ ಕಡೆ ಹೋಗ್ತೀನಿ. ಈ ಗಂಡಸರು ಒಂಥರ ಗಾಜನ್ ಬೊಂಬೆ ಇದ್ದಾಗೆ, ಅವ್ರನ್ನ ನಾವ್ ಎಷ್ಟು ಜೋಪಾನವಾಗಿ ಕೈಯಲ್ಲಿ ಇಟ್ಕೋತೀವೋ ಅಷ್ಟು ಒಳ್ಳೇದಮ್ಮ. ನಾನೊಂದ್ ಹೆಣ್ಣಾಗಿ ಹೇಳ್ಬಾರ್ದು, ಆದ್ರೂ ಹೇಳ್ತಾ ಇದ್ದೀನಿ. ನಿಮ್ ತೊಡೆ ಮೇಲೆ ಒಂದ್ ಕಪ್ಪು ಚುಕ್ಕೆ ಇದೆ, ಅದನ್ನ ಒಪ್ಕೋತೀರಾ? ನಾನು ಒಪ್ಕೊಳ್ಳಲ್ಲ. ಹಾಗಾದ್ರೆ ತೋರ್ಸಿ. ನಾನೇ ತೋರಿಸ್ಬೇಕು? ಲೇ ಕೌಸಲ್ಯ, ನನ್ ತಾಯಡಿಗೆ ಹೇಳ್ತಾ ಇದೀನಿ ಕೇಳು. ಅವಳು ನಾನು ಒಂದೇ ಸಲ ಟಚ್ ಮಾಡ್ದು ಅಷ್ಟಕ್ಕೆ ನಾನು ಓಡ್ ಬಂದ್ಬಿಟ್ಟು ಅಪವಿತ್ರ ಪವಿತ್ರ ಅಂತ ಗೋಮೂತ್ರದಲ್ಲಿ ಸ್ನಾನ ಮಾಡಿದೀನಿ ಗೊತ್ತಾ? ಬೆತ್ತಿಗೆ ವಿಜಿ, ನಿಮ್ ಜೊತೆ ನಾನ್ ಮಾತಾಡಲ್ಲ. ಯಾಕೆ? ಮತ್ತೆ ಇಷ್ಟು ದಿನ ಆದ್ಮೇಲೆ ನನ್ ನೆನಪು ಬಂತ? ನನ್ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನಾನು ಏನೇನೋ ಪ್ಲಾನ್ ಮಾಡಿದ್ದೆ, ನೀನ್ ಬಂದೆಲ್ಲ ಹಾಳು ಮಾಡ್ಬಿಟ್ಟೆ. ನಾನೇನ್ರಿ ಮಾಡ್ದೆ? ಏನ್ ಮಾಡ್ದ? ನಾನು ಕೌಸಲ್ಯ ಮದುವೆಗೆ ಯಾತಕ್ಕೋಸ್ಕರ ಹೇಳು? ನಿನಗೋಸ್ಕರ ತಾನೆ? ನನಗೋಸ್ಕರನಾ? ಅವ್ರಪ್ಪ ಅವಳ ಹೆಸರು ಸಿಕ್ಕಾಪಟ್ಟೆ ಆಸ್ತಿ ಮಾಡಿ ಇಟ್ಟಿದ್ದಾನೆ. ಅದು ಹೇಗಾರ ಮಾಡಿ ನಾವು ಹೊಡ್ಕೊಂಡ್ಬಿಟ್ರೆ ಆಮೇಲೆ ಅದೆಲ್ಲ ನಿನಗೆ ತಾನೆ. ಅಯ್ಯೋ ಛೀ, ನನಗಿದೆಲ್ಲ ಹೊಳಿಲೇ ಇಲ್ಲ ರೀ. ಸರಿ, ನಾನು ಇವಾಗ ಏನ್ ಮಾಡ್ಬೇಕು? ನೀನು ಬೆಳಗಾಗೋಷ್ಟರಲ್ಲಿ ಯಾರ ಕಣಕ್ಕೂ ಕಾಣದಾಗಿ ಇಲ್ಲಿಂದ ಪೋಟ ಬಿಡು. ನಮ್ ಪ್ಲಾನ್ ಎಲ್ಲ ಸಕ್ಸಸ್ ಆದ್ಮೇಲೆ ಹಬ್ಬಿ ನಾವಿಬ್ರು ಸೆಟ್ಲ್ ಆಗ್ಬಿಡೋಣ. ಓಕೆ? ಹಾ ಸರಿ ಆಯ್ತು ರೀ. ಮಲ್ಕೋ ಮಲ್ಕೋ. ಇಷ್ಟ ಹೇಳೋಗಕ್ ಬಂದ್ರಾ? ಮತ್ತಿನ್ನೇನೆ ರೀ, ಇಲ್ಲಿ ನೋಡಿ.
ಹಳೆ ಕನ್ಸನ್ನ ನನ್ಸ್ ಮಾಡಲ್ವಾ? ಇಂಥ ಚಾನ್ಸ್ನ ಯಾರಾದ್ರೂ ಮಿಸ್ ಮಾಡ್ಕೋತಾರ? ಬರೀ ಮಾತ್ನಲ್ಲ. ವಿತ್ ರಿದಮ್ಯಾಟಿಕ್ ಮೂಡ್. ರೀ, ಫಿಲ್ಟರ್ ಕಾಫಿ ತಗೊಳ್ಳಿ. ರೀ, ಇದು ಬ್ರೂ ಕಾಫಿ, ಇದನ್ ಕುಡೀರಿ. ಇಬ್ರು ಸೇರಿ ಒಂದ್ ಕೆಲಸ ಮಾಡ್ತೀರಾ? ಅಡ್ಜಸ್ಟ್ ಮಾಡ್ಕೊಂಡು ಎಲ್ರು ಒಟ್ಟಿಗೆ ಇರೋಣ ಅಂತೀರಾ? ಅಡ್ಜಸ್ಟ್ ಮಾಡ್ಕೊಂಡು ಇರೋಣ ಅಂದ್ರೆ ನಿಂತ ಜಾಗದಲ್ಲೇ ಬ್ಲಾಸ್ಟ್ ಆಗ್ಬಿಡ್ತೀಯಾ? ನನ್ ಬ್ಲಾಸ್ಟ್ ಆಗೋಕ್ ಮುಂಚೆ ನೀನು ಊಸ್ ಹಾಕ್ಯಾ? ಲಾಸ್ಟ್ ಊಸ್ಟು. ಇಬ್ರು ಸೇರಿ ನಂಗೆ ಸ್ವಲ್ಪ ವಿಷ ಕೊಟ್ಬಿಡಿ. ಅದು ಇವಳ ಕೆಲಸ, ಅದು ಇವಳ ಕೆಲಸ. ನಿನ್ ಕೆಲಸ ನೀನೇ ಮಾಡ್ತೀಯ. ನೀನು ನಿನ್ ಕೆಲಸ. ನೀನೇ ವಿಷಯ ಮಾಡೋದು. ನೀನೇ ಅದನ್ನ ಮಾಡೋದು. ನೀನೇ ವಿಷಯ ಬಾಯ್ ಎಷ್ಟು ಮಾತಾಡ್ತೀನಿ ನೀನು? ಅರ್ಚನೆ ಮಾಡಿ. ಯಾರ ಹೆಸರಿಗೆ? ವಿಜಯ್. ನಕ್ಷತ್ರ? ನಾಮ ನಕ್ಷತ್ರ. ಗೋತ್ರ? ವಿಷ್ಣು ಗೋತ್ರ. नमस्तेस्तु महामाये श्रीपीठे सुरपूजिते शंकुचक्रगदा हस्ते महालक्ष्मी नमस्तुते नमस्ते गरुडारूढे कोलासुरभयङ्करी सर्वपापहरे देवी महालक्ष्मी नमस्तुते सिद्धिबुद्धिप्रदे देवी मुक्तिप्रधाने मंत्रमूर्ति सदा देवी महालक्ष्मी नमस्तुते आद्यन्तरहिते देवी आदिशक्ति महेश्वरी योगाग्नि योग संभूते महालक्ष्मी नमस्तुते. ಅಮ್ಮ ತಾಯಿ ರಾಜರಾಜೇಶ್ವರಿ, ನನ್ನ ಮಾಂಗಲ್ಯ ಕಾಪಾಡು ತಾಯಿ. ನನ್ನ ತಾಳಿ ಭಾಗ್ಯ ಗಟ್ಟಿಯಾಗಿರ್ಲಿ ತಾಯಿ. ಎಕ್ಸ್ಕ್ಯೂಸ್ ಮೀ. ಏನು ಆಗಿದ್ದಾಗೋಯ್ತು? ಅಂಥದ್ದೇನು ಆಗಿಲ್ಲ. ಅದು ನಿಮ್ ಹುಚ್ಚು ಕಲ್ಪನೆ. ಹಾಗಂದ್ಕೊಂಡವರು ಹುಚ್ಚರು. ಮುಂದೆ ಯಾರು ಹುಚ್ಚರು ಅಂತ ನಿಮ್ಗೆ ಗೊತ್ತಾಗತ್ತೆ. ಮುಂದೇನು ಬೇಡ, ಹಿಂದೇನು ಬೇಡ. ಏನಿವಾಗ? ಏನಿಲ್ಲ, ಬರ್ಲಾ? ಹೋದ್ರೆ ಆ ತಾಯಿ ಮೇಲಾಣೆ. ಪ್ಲೀಸ್, ನಾನು ಹೇಳೋದೊಂದು ಸ್ವಲ್ಪ ಕೇಳಿ. ಯಾವ ಜನ್ಮದ ಕರ್ಮನೋ ಏನೋ ಆ ವಿಜಯ್ ನಮ್ಮಿಬ್ರನ್ನು ನಂಬಿಸಿ ಮದ್ವೆ ಆಗಿದ್ದಾನೆ. ಅದನ್ನೇ ಯೋಚನೆ ಮಾಡ್ಕೊಂಡು ಕೊರ್ಗೋಕ್ಕಿಂತ ಯಾಕೆ ನಾವಿಬ್ರು ಗಂಗೆ ಗೌರಿ ತರನೋ, ಶ್ರೀದೇವಿ ಭೂದೇವಿ ತರನೋ, ಅಥವಾ ಲಕ್ಷ್ಮೀ ಪದ್ಮಾವತಿ ತರನೋ ಅಕ್ಕ ತಂಗಿರ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡಬಾರ್ದು? ಏನಂತೀರಾ? ಆ ತಾಯಿ ಮೇಲೆ ಆಣೆ ಇಟ್ಟು ಈ ತರ ಮಾತಾಡ್ತಿದ್ಯಲ್ಲ, ನಿಂಗ್ ನಾಚಿಕೆ ಆಗಲ್ಲ? ಹಲೋ ಹಲೋ, ಯಾರು? ನನ್ ಗಂಡನ್ಗೆ ಫೋನ್ ಕೊಡು. ಯಾವನೇ ನಿನ್ ಗಂಡ? ನಿನ್ ಪಕ್ಕದಲ್ಲಿದ್ದಾನಲ್ಲ ಅವನು. ಓ, ಪಕ್ಕದಲ್ಲಿರೋನಾ? ನನ್ ಪಕ್ಕದಲ್ಲಿರೋದು ನಾಯಿ. ಅವನೇ ನಿನ್ ಗಂಡನ? ನನಗಿಷ್ಟ ದಿನ ಗೊತ್ತೇ ಇರ್ಲಿಲ್ವಲ್ಲ. ಒಂದ್ ನಿಮಿಷ, ಅವನಿಗೆ ಕೊಡ್ಲಾ ಅಥವಾ ಅವನೇ ಅಲ್ಲಿ ಕಳಿಸ್ಬಿಡ್ಲಾ? ಅದ್ ಸರಿ, ನೀನ್ ಎಲ್ಲಿದೀಯಾ? ಕೆಳಗಿರೋ ರೂಮ್ ನಲ್ಲಿದ್ದೀನಿ. ಓಹೋ, ಕೆಳಗಡೆ ಇರೋ ಬೆಡ್ರೂಮ್ ಅಲ್ಲಿದ್ದು ಮೊಬೈಲ್ ಇಂದ ಫೋನಾ? ಎಲ್ಲಿಂದಾದ್ರೂ ಫೋನ್ ಮಾಡೋಕೆ ಮೊಬೈಲ್ ಇರೋದು. ಹೌದಾ? ಅಯ್ಯೋ, ನಂಗೆ ಗೊತ್ತೇ ಇರ್ಲಿಲ್ವಲ್ಲಮ್ಮ. ನೋಡು, ಒಂದು ಮಾತು ಹೇಳ್ತೀನಿ ಕೇಳು, ಇದು ತೀರನೇ ಅತಿ ಆಗೋಯ್ತು. ನನ್ನ ಗಂಡನ್ಗೆ ಎರಡನೇ ಹೆಂಡತಿ ಆಗಿರೋ ನಿನಗೆ ಇಷ್ಟಿರ್ಬೇಕಾದ್ರೆ ಇನ್ ನಾನು ಅವ್ರ ಮೊದಲನೇ ಹೆಂಡತಿ, ನನಗೆ ಇಷ್ಟಿರ್ಬೇಕು. ನಿನ್ನ ಏನು ಮಾಡಕ್ಕಾಗಲ್ಲ. ಏಯ್, ಫೋನ್ ಇಡೆ. ತಗೊಂಡಿದ್ ತಪ್ಪಿಗೆ ನೀನಿಡೆ. ಏನಂದೆ? ಪಾಪ, ಕಿವಿ ಕಿವಿಡು ಅನ್ಸತ್ತೆ. ಫೋನ್ ಇಡೆ ಅಂದೆ. ಇಡ್ದಿದ್ರೆ ಏನೇ ಮಾಡ್ತೀಯಾ? ಫೋನ್ ಮಾಡಿದ ತಪ್ಪಿಗೆ ನಾನೇ ಇಡ್ತೀನಿ. ಚಿಕ್ಕಮ್ಮ ಚಿಕ್ಕಮ್ಮ ಏನ್ ಮಾಡ್ತಾ ಇದ್ಯಾ? ಸ್ಪೆಷಲ್ ಅಡಿಗೆ ಮಾಡ್ತಿದ್ದೀನಿ ಮಕ್ಕಳ. ನುಗ್ಗೆಕಾಯಿ ಹುಡಿ, ನುಗ್ಗೆಕಾಯಿ ಪಲ್ಯ, ನುಗ್ಗೆಕಾಯಿ ಅನ್ನ, ಎಕ್ಸೆಟ್ರಾ ಎಕ್ಸೆಟ್ರಾ. ಅದಕ್ಕೆ ಕಂಡ್ರೆ ಹೇಳೋದು ನಮ್ಗೆಲ್ಲರಿಗೂ ಒಳ್ಳೆ ಚಿಕ್ಕಮ್ಮ ಬಂದಿದ್ದಾರೆ ಅಂತ. ಯಾಕೆ? ಯಾಕಂದ್ರೆ ನಮ್ಗೆಲ್ರಿಗೋಸ್ಕರ ಸ್ಪೆಷಲ್ ಅಡಿಗೆ ಮಾಡ್ತಿದ್ದಾರೆ. ಅಯ್ಯೋ, ಇದೆಲ್ಲ ನಿಮಗಲ್ಲ, ನಿಮ್ ಚಿಕ್ಕಪ್ಪನಿಗೆ. ಚಿಕ್ಕಪ್ಪನ? ಯಾರ್ ಚಿಕ್ಕಮ್ಮ? ಅಯ್ಯೋ ಕರ್ಮ, ನನ್ ಗಂಡ ಅಂದ್ರೆ ನಿಮ್ಮ ಅಪ್ಪನಿಗೆ. ಅದೇನದು ಚಿಕ್ಕಪ್ಪಂಗ್ ಮಾತ್ರನಾ? ಯಾಕಂದ್ರೆ ನಾನ್ ಏನ್ ಹೇಳಿ, ನಿಮ್ ಚಿಕ್ಕಪ್ಪನಿಗೆ ನಿಮ್ಮ ಅಪ್ಪನಿಗೆ ಯಾವ್ದೋ ಹೆಣ್ಣು ಪಿಶಾಚಿ ಕಾಟ ಇದೆಯಂತೆ.
ಅದಕ್ಕೆ ಮನೆಗ್ ಧೂಪ ಹಾಕಿ ನೆತ್ತಿಗ್ ನಿಂಬೆ ಹಣ್ಣು ತಿಕ್ಕಿ ಸ್ನಾನ ಮಾಡಿಸಿ ಪಿಶಾಚಿ ಮುಟ್ಟಿದ ಮೈನ ಚೆನ್ನಾಗಿ ತೊಳೆದು ಹಬ್ಬದ ಅಡ್ಗೆ ಮಾಡಿ ನುಗ್ಗೆಕಾಯಿ ಪಲ್ಯ ಹುಳಿ ಅನ್ನ ತಿನ್ನಿಸ್ತಾ ಬಂದ್ರೆ ಡಮಾರ್ ಅಂತ ಹೆಣ್ಣು ಪಿಶಾಚಿ ಕಾಟ ತಪ್ಪೋಗುತ್ತಂತೆ. ಚಿಕ್ಕಮ್ಮ ನಮ್ಗಂತೂ ಆ ಪಿಶಾಚಿ ಕಂಡ್ರೆ ತುಂಬಾ ಭಯ ಅಲ್ವೇನ್ರೆ? ಅಯ್ಯೋ ನನಗೂ ಹಾಗೆ ಇತ್ತು ಇಷ್ಟು ದಿನ. ಭಯ ಅಲ್ಲ, ವ್ಯಾ, ಅಸಹ್ಯ. ಆ ಪಿಶಾಚಿ ಬರ್ಲಿ ನನ್ನ ಹತ್ರ, ಮಾಡ್ತೀನಿ ಅದಕ್ಕೆ. ಏನೋ ಏನೋ ಏನೇ ತಂಗಿ ಪಿಶಾಚಿ ಗಿಶಾಚಿ ಅಂತ ಇದೆಯಾ? ನನ್ನ ತಂಗಿ ಅನ್ನೋದಕ್ಕೆ ನೀನ್ ಯಾವಳೆ? ನಿನ್ ಗಂಡ ಫಸ್ಟ್ ಇದನ್ನ ಕಟ್ಟಿದ್ದು ನನಗೆ ಅಂದ್ಮೇಲೆ ನೀನ್ ನನಗ್ ತಂಗಿ ಅಲ್ವಾ? ಗಯಾರಿ, ಮೈ ಸರಿ ಇದೆಯೇನೆ ನಿನ್ಗೆ? ನಿನ್ನೋ ನಾಲ್ಗೆ ಸೇರಿ ಬಿಡ್ತೀನಿ ನೋಡು. ಮಾತಾಡ್ಬೇಡ, ನಿನ್ ಎದೆ ಬಗ್ದು ರಕ್ತ ಕುಡ್ಬಿಡ್ತೀನಿ. ನಿನ್ನ ತುಂಡು ಮಾಡಿ ನಾಯಿ ನನಗೆ ಹಾಕ್ಬಿಡ್ತೀನಿ. ನನ್ನ ನಾಯಿ ಹಾಕ್ತೀಯಾ? ಹೌದಾ? ಕೌಸಲ್ಯ? ಕೌಶಲ್ಯ, ಹೋಗು ಮಾಡ್ತೀನಿ. ಏ ಕೌಶಲ್ಯ, ನೀನು ಅಪ್ಪ, ಏನಮ್ಮ ಮನೆನ ವಾರ್ಫೀಲ್ಡಾ? ಅಯ್ಯೋ ಎಲ್ಲ ನನ್ನ ಕರ್ಮ. ನೀವೇನಪ್ಪ ಇದ್ದಕ್ಕಿದ್ದ ಹಾಗೆ? ದೇವಸ್ಥಾನಕ್ಕೆ ನೀನ್ ಒಳ್ಳೇದಾಗ್ಲಿ ಆರೋಗ್ಯ ಕೊಡ್ಲಿ ಅಂತ ತಿರುಪತಿಗೆ ಹೋಗಿದ್ದೆ, ಪ್ರಸಾದ ತಗೊಂಡು ನಿನಗೆ ಕೊಡೋಣ ಅಂತ ಇಲ್ಲಿಗೆ ಬಂದೆ. ನನ್ನ ಕರ್ಮ ಎಲ್ಲ ತೊಲಗಿ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಹಾ, ದೀರ್ಘ ಸುಮಂಗಲಿ ಭವ. ಅಪ್ಪ ಯಾಕಮ್ಮ? ಏನಪ್ಪ ಹೋಗಿ ಇವಳಿಗೆ ಆಶೀರ್ವಾದ ಮಾಡ್ತೀಯಾ? ಅಲ್ಲಮ್ಮ, ಅವಳು ಹೆಣ್ಣು ಮಗು ಕಾಲಿಗೆ ಬಿದ್ರೆ ಆಶೀರ್ವಾದ ಮಾಡದೇ ಇರಕ್ಕಾಗತ್ತಾ? ಇವಳು ಮಗುನ ಮೋರಿ ಈ ಮನೆಗ್ ಬಂದಿರೋ ಹೆಮ್ಮಾರಿ. ನನ್ ಗಂಡ ಇದಾನಲ್ಲ, ನನ್ ಗಂಡ ಅವನ್ ಸೆಕೆಂಡ್ ಸೆಟಪ್. ಏಯ್, ಏನಂದೆ? ನಾನಾ? ಹೌದು, ನೀನು ನಲ್ಲ, ನೀನೇ ಸೆಕೆಂಡ್ ಸೆಟಪ್. ನೀನು ನಾನಲ್ಲ, ನೀನು ನಾನಲ್ಲ, ನೀನು. ನಾನು ಹೇಳ್ತಾ ಇದ್ದೀನಲ್ಲ, ನೀನೇ ಬಂದೆಲ್ಲ ಹಾಳು ಮಾಡಿ ಮಾತಾಡ್ಬೇಡ. ನೀನೇ ಸೆಕೆಂಡ್ ಸೆಟಪ್ ಕಣೆ. ಇಬ್ಬರಿಗೂ ಒಳ್ಳೆ ಬುದ್ಧಿ ಕೊಡಪ್ಪ. ಯಾಕಪ್ಪ ನನ್ನ ಮಗಳ ಸಂಸಾರದಲ್ಲಿ ಇಂಥ ಸ್ಥಿತಿ ತಂದೆ? ಏನಾದ್ರೂ ಒಂದು ಐಡಿಯಾ ಕೊಡಪ್ಪ. ಏನಾದ್ರೂ ಒಂದು ಮಾಡ್ಲೇಬೇಕು. ನೋಡಮ್ಮ, ನೀನ್ ಯಾರು ಎಲ್ಲಿಂದ ಬಂದೆ ಅಂತ ನಾನು ಕೇಳೋದಿಲ್ಲ. ಒಂದು ಹೆಣ್ಣಿನ ತಂದೆಯಾಗಿ ಕೇಳ್ತಾ ಇದ್ದೀನಿ, ನೀನ್ ಬಂದಿರೋ ಉದ್ದೇಶ ಏನು? ಗಂಡನ್ ಮನೆಗೆ ಹೆಂಡತಿ ಬರೋದಕ್ಕೆ ಉದ್ದೇಶ ಬೇಕಾ? ನೀನ್ ಬಂದಿರೋದು ದುರುದ್ದೇಶದಿಂದ. ನೀವ್ ಹಾಗ ಅನ್ಕೊಂಡ್ರೆ ಅದಕ್ ನಾನ್ ಜವಾಬ್ದಾರಳಲ್ಲ. ನೀನು ಜವಾಬ್ದಾರ ಅಲ್ಲದೆ ಇರಬಹುದು. ಹೆಣ್ಣಿನ ತಂದೆಯಾಗಿ, ಅವ್ರ ಅಪ್ಪನಾಗಿ, ಅವ್ರ ಸಂಸಾರ ಚೆನ್ನಾಗಿ ನೋಡ್ಕೋಬೇಕಾಗಿರೋ ಜವಾಬ್ದಾರಿ ನನ್ನ ಮೇಲೆ ಇದೆಯಲ್ಲ. ಅದಕ್ ನಾನೇನ್ ಮಾಡ್ಬೇಕು? ನೋಡಮ್ಮ, ನೀನು ವಯಸ್ಸಿನಲ್ಲಿ ನನಗಿಂತ ಚಿಕ್ಕವಳು. ಆದ್ರೂ ನಿನಗೆ ಕೈ ಮುಗಿದು ಬೇಡ್ಕೋತಾ ಇದ್ದೀನಿ. ನನ್ನ ಮಗಳು ಅಳಿಯ ಸುಖವಾಗಿರ್ಬೇಕು. ನೀನ್ ಎಷ್ಟು ಹಣ ಬೇಕಾದ್ರೂ ಕೇಳು, ಕೊಡ್ತೀನಿ. ಅದನ್ನ ತಗೊಂಡು ನೀನ್ ಕಣ್ಣಿಗೆ ಕಾಣ್ದಾಗ ದೂರ ಹೊರಟೋಗಮ್ಮ. ಏನಂದ್ರಿ? ಕಟ್ಕೊಂಡಿರೋ ಗಂಡನ ಬಿಟ್ಟು ಹೋಗು ಅಂತಿದ್ದೀರಾ? ಒಂದ್ಸರಿ ಯೋಚನೆ ಮಾಡಿ. ನಾನೇ ನಿಮ್ ಮಗಳಾಗಿದ್ದಿದ್ರೆ ಈ ಮಾತು ಹೇಳಕ್ ನಿಮಗ್ ಮನ್ಸ್ ಬರ್ತಿತ್ತಾ? ನಿಮ್ ಮಗಳನ್ನ ಕಾಪಾಡೋದಕ್ಕೆ ನೀವಿದ್ದೀರಾ, ಆದ್ರೆ ನನಗೆ ನನ್ ಗಂಡನ್ ಬಿಟ್ರೆ ಬೇರೆ ಯಾರು ಇಲ್ಲ. ಊರಿಗೆ ಬುದ್ಧಿ ಹೇಳೋಷ್ಟು ವಯಸ್ಸಾಗಿರೋ ನೀವು ಇಷ್ಟು ಕೀಳ್ ಮಟ್ಟದಲ್ಲಿ ಮಾತಾಡ್ತಿದ್ದೀರಾ ಅಂದ್ರೆ ನನಗ್ ನಾಚಿಕೆ ಆಗ್ತಿದೆ. ಓಹ್, ನಿನ್ನಂತೊಳಗೆ ನಾಚಿಕೆ ಬೇರೆ ಕೇಳು. ದೊಡ್ಡೋರು ಅಂತ ಇಲ್ಲಿವರೆಗೂ ಮರ್ಯಾದೆ ಕೊಡ್ತಾ ಇದ್ದೀನಿ. ಅದನ್ನು ಉಳಿಸ್ಕೊಳ್ಳೋ ಹಾಗಿದ್ರೆ ಇಲ್ಲಿಂದ ಹೊರಟೋಗಿ. ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ತಲೆ ಗಟ್ಟಿಯಾಗಿದೆ ಅಂತ ಕಲ್ಲು ಬಂಡೆಗೆ ಹೋಗಿ ಚಚ್ಕೊಳ್ಳಲ್ಲ ನಾನು. ಅಂದ್ರೆ ಅಲ್ಲ, ನನಗಿಷ್ಟು ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿ ಕೇಳ್ತಿದ್ದೀರಲ್ಲ. ಮಾತ್ ಎತ್ತಿದ್ರೆ ಅಳಿಯ ಮಗಳು ಚೆನ್ನಾಗಿರ್ಬೇಕು ಅಂತೀರಲ್ಲ, ಅದೇ ಅಳಿಯನ್ ಹೋಗಿ ಕೇಳ್ಬೋದಿತ್ತಲ್ಲ. ಹಿಂಗಾಗತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲಪ್ಪ. ನಾನೇನ್ ಅನ್ಕೊಂಡಿದ್ದ? ಅಯ್ಯೋ, ನಾನು ತುಂಬಾ ಕನಸು ಕಂಡಿದ್ದೆ. ಕನ್ಸಿನ ಬಗ್ಗೆ ಮಾತ್ರ ಮಾತಾಡಿ ಮಾವ, ನಾನ್ ಹೊಟ್ಟೆ ಎಲ್ಲ ಉರಿಯುತ್ತೆ. ಹಾಳಾಗೋಗ್ಲಿ ಬಿಡು, ಬೇಜಾರ್ ಮಾಡ್ಕೊಬೇಡ, ಸಮಾಧಾನ ಮಾಡ್ಕೋ. ಏನ್ ಸಮಾಧಾನ ಏನೋ? ಅಳಿಮಯ್ಯ, ತಪ್ಪು ತಿಳ್ಕೊಬೇಡ, ಸುಮ್ನೆ ಮಾತಿ ಕೇಳ್ತೀನಿ. ಸೆಕೆಂಡ್ ಸೆಟಪ್ ಏನಾದ್ರು ಇತ್ತಾ? ನಿಮ್ಗೂ ನನ್ ಮೇಲೆ ಅನ್ನಾನ? ಗಾಬರಿ ಆಗ್ಬೇಡ. ಅಲ್ಲಪ್ಪ, ಈಗ ನೀನು ಆಸೆಬೆಲೆ ಸಿನಿಮಾ ನೋಡಿದ್ಯಾ? ನೋಡಿದೀನಿ. ಅದ್ರಲ್ಲಿ ವಿಷ್ಣುವರ್ಧನ್ಗೆ ಆಕ್ಸಿಡೆಂಟ್ ಆಗ್ಬಿಡಲ್ವಾ? ಹಾ. ಹಳೆದೆಲ್ಲ ಮರ್ತೋಗ್ಬಿಡಲ್ವಾ? ಹಂಗೆ ನಿನ್ ಫ್ಲಾಶ್ ಬ್ಯಾಕ್ ಎಲ್ಲ ಎಡಬಟ್ಟಾಗ್ಬಿಟ್ಟಿದ್ರೆ ಮಾವ, ಅದು ಸಿನಿಮಾ ಮಾವ. ಸಿನಿಮಾನೋ ಗಿನ್ಮಾನೋ ಜೀವನದಲ್ಲಿ ಒಂದೊಂದ್ಸರಿ ಹಂಗೆ ಆಗ್ಬಿಡ್ತದೆ. ಒಂದ್ ದೊಣ್ಣೆ ತಗೊಂಡು ತಲೆ ಮೇಲೆ ಪೈ ಇಡುತ್ತೆ ಹೊಡಿತೀನಿ, ಎಲ್ಲ ಸರಿ ಹೋಗ್ಬಿಡ್ತದೆ. ಅಲ್ಲಿ ಕಾಣ್ತಾ ಇದೆಯಲ್ಲ ಕಲ್ಚಪ್ಡಿ, ಅದನ್ನ ತಗೊಂಡು ಒಂದೇ ಸಲ ತಲೆ ಮೇಲೆ ಹಾಕ್ಬಿಡಿ. ಆಮೇಲೆ ನಾನ್ ನಿನ್ ತಿಥಿ ಮಾಡ್ಬೇಕಾಗುತ್ತೆ. ಅಯೋಗ್ಯ, ಒಂದ್ ಸ್ಮಾಲ್ ಐಡಿಯಾ ಕೊಟ್ಟೆ ಕಣ. ಏನ್ ಐಡಿಯಾನ ಏನೋ? ಅವಳ ಮನೆಯಿಂದ ಓಡ್ಸೋ ಐಡಿಯಾ ಏನಾದ್ರು ಕೊಡಿ ಮಾವ. ಅವಳನ್ನ ಮನೆಯಿಂದ ಓಡಿಸೋ ಐಡಿಯಾ. ಏನ್ ಮಾವ, ಸಿಕ್ತಾ? ಸಿಕ್ತು. ಏನ್ 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 ಬೇಡ, ಮರ್ತೋಗ್ಬಿಡ್ತದೆ. ಈಗ ಅದು ನೀನು ಆತ್ಮ ಸರಿಯಾಗಿ ನಡ್ಕೊಂಡಿದ್ದಿ ತಾನೇ? ನಿಮ್ಮ ಅಪ್ರಾಣೆ ಮಾವ. ಕತ್ತಿಡ್ದ ಚಿಕ್ಕ ದಪ್ಪುಡು.
ಆ ಕೆಲಸ ಯಾವತ್ತ ಮಾಡ್ತಿದ್ದೆ. ಆದ್ರೆ ಈ ದರಿದ್ರ ಮಚ್ಚ ಒಂದು ಇದೆಯಲ್ಲ, ಒಂದ್ಸಲ ನೋಡಿ ಮಾವ. ಲೇ ತೋರ್ಸ್ಬೇಡ, ಬಿಚ್ಬೇಡ ಜನಕ್ಕೆ ಬೇಜಾರಾಗುತ್ತೆ. ಅದೇನ್ ಬೃಂದಾವನ ತಾಜ್ಮಹಲ್ ಬಿಚ್ಚಿ ತೋರ್ಸ್ಕೊತಿದ್ಯಲ್ಲ. ಓ ಮುಚ್ಕೋಬೇಕ. ಜೀವನದಲ್ಲಿ ಮುಂದಕ್ಕೆ ಬರೋ ಅಂತಂದ್ರೆ ಮತ್ತೆ ತೋರ್ಸಕ್ ಮುಂದಕ್ಕೆ ಬರ್ತಾವನೆ. ಆಯ್ತಾನೆ, ನಡಿ ಹೋಗೋಣ. ಬೆಲ್ಟ್ ಹಾಕೋತಾ ಇದೀನಿ ಮಾವ. ಆತ್ಮಕ್ ಸರಿಯಾಗಿ ನಡ್ಕೊಂಡಿದ್ದಾನೆ. ಹಾ. ಆ ಪರಮಾತ್ಮ ನಮ್ಗೊಂದು ದಾರಿ ತೋರಿಸ್ತಾನೆ. ಬೇಗ ಹಾಕೋ, ಮಾಡಿ ಮೇಲಿಂದ ಜನ ನೋಡ್ತಾ ಇದ್ದಾರೆ. ಆ? ಆ ಮಚ್ಚೆ ನಿನ್ಗೆ ಅಲ್ಲೇ ಕೊಡ್ಬೇಕಾಗಿತ್ತಾ? ಬೇರೆ ಎಲ್ಲಾದ್ರೂ ಕೊಡಕ್ ಆಗ್ತಿರ್ಲಿಲ್ವಾ? ಅದೇ ನಮ್ಮನೆಗ್ ಬಂದಿರಲ್ಲ ಪಿಶಾಚಿ ಆಂಟಿ. ಬ್ಯಾಗಲ್ಲಿ ಇಟ್ಟಿರ್ಬೇಕು. ನೋಡೋಣ, ತೆಗಿರೆ. ಏನೇನಿದೆ ಬರೀ ಬಟ್ಟೆಗಳು. ತೆಗಿರೆ. ಐವತ್ತನೇ ದಿನ. ಆ? ರೂಪಾ, ನಾನ್ ಮೋಸ ಹೋಗ್ಬಿಟ್ಟೆ ಅಣ್ಣ. ನನ್ ಕಾಪಾಡಣ್ಣ, ನನ್ ಮಾಂಗಲ್ಯ ಉಳ್ಸು. ರೂಪಾ ಯಾಕೆ ಮಾಡ್ತಾ ಇದ್ಯಾ? ಇದೇನ್ ಕಣ್ಣಲ್ಲಿ ಇರು. ನನ್ನ ನೀನೇ ಕಾಪಾಡ್ಬೇಕಣ್ಣ. ನೀನಿಲ್ದೆ ಯಾರಿದ್ದಾರೆ ನನ್ಗೆ? ನಾನು ಇದೀನಿ ಅಂತ ಗೊತ್ತಾನೆ. ಏನಾಯ್ತು ಅಂತ ಹೇಳಮ್ಮ. ಅಣ್ಣ, ನಾನೇನು ಅಂತ ಹೇಳಣ್ಣ. ನಾನ್ ಯಾರನ್ನ ತುಂಬಾ ಇಷ್ಟಪಟ್ಟು ಅಪ್ಪ ಅಮ್ಮನ್ನು ವಿರೋಧ ಕಟ್ಕೊಂಡು ಮನೆ ಬಿಟ್ಟು ಹೋದ್ನು. ಅವ್ರ 3 ತಿಂಗಳಿಂದ ಕಾಣ್ತಾ ಇಲ್ಲ ಅಣ್ಣ. ಅವ್ನ್ ಬರೇ 3 ತಿಂಗಳಿಂದ ಕಾಣ್ತಾ ಇಲ್ವಾ, ಅಥವಾ ನಿನ್ ಕೈಗೆ ಏನಾದ್ರು ಕೊಟ್ಬಿಟ್ಟೆ ಹೋಗಿದಾನ? ಇಲ್ಲ ಅಣ್ಣ, ಅವ್ರಿಲ್ದೆ ನಾನಂತೂ ಬದುಕಿರಲ್ಲ, ಸತ್ತು ಹೋಗ್ತೇನೆ. ರೂಪಾ ಉಚಿತ್ರ ಮಾತಾಡ ಕಣೆ. ಸರಿ, ನಿನ್ ಗಂಡ ಅನ್ಸ್ಕೊಟ್ರ ಪ್ರಾಣಿ ಪುಣ್ಯಾತ್ಮ ಇದಾನಲ್ಲ, ಅವ್ನ್ ಯಾರು ಏನು ಅಂತ ಕಂಡಿಡಿಯೋದಕ್ಕೆ ಒಂದ್ ಫೋಟೋ ಗಿಟ ಏನಾದ್ರು ಇದೆಯಾ? ಇದೆ ಅಣ್ಣ, ಕೊಡು. ಕೊಡ್ತೀನಿ. ಇವನೇನಾ ನಿನ್ ಇಷ್ಟಪಟ್ಟು ಮದುವೆ ಆಗಿರೋದು? ಹೌದಣ್ಣ, ಆ ದೇವ್ರ ಸಾಕ್ಷಿಯಾಗ್ಲು ನಾನ್ ಮದ್ವೆ ಆಗಿದ್ ಇವ್ರನ್ನೇ. ಅವ್ರಿಲ್ದೆ ನಾನ್ ಬದುಕಿರಲ್ಲ. ಇದಕ್ ನೀನೇ ಒಂದ್ ದಾರಿ ತೋರಿಸ್ಬೇಕು. ಇಲ್ಲ ಅಂದ್ರೆ ನಾನ್ ಕೆರೆನೋ ಬಾವಿನೋ ನೋಡ್ಕೊಂತೀನಿ. ಏ ರೂಪಾ, ಇದೇನ ಹುಚ್ಚಿತರ ಮಾತಾಡ್ತಾ ಇದ್ಯಾ? ನಾನ್ ನಿಮ್ಮ ಅಣ್ಣ ಇದೀನಲ್ಲ. ನೋಡು, ನಿನ್ ಗಂಡ ಎಲ್ಲಿದ್ದಾನೆ ಅಂತ ಕಂಡಿಡಿಯೋ ಬಾರ ನಂದು. ಅಲ್ಲಿವರೆಗೂ ನೀನು ನಮ್ಮನೇಲೇ ಇರು. ಆಯ್ತಣ್ಣ. ಕೊಡನ್ನ ಕೊಡು ಬಾ. ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ನೀವು? ನಾನು ರೆಗ್ಯುಲರ್ ಆಗಿ ಬರ್ತೀನಿ. ನೀವು? ನಾನ್ ರೆಗ್ಯುಲರ್ ಅನ್ನೋದಕ್ಕಿಂತ ಈ ರಂಗನಾಥ್ ಸ್ವಾಮಿ ಬಿಟ್ರೆ ನನ್ಗಿನ್ಯಾರಿದ್ದಾರೆ? ರೂಪಾ, ನಿನ್ನೆ ಆ ಫೋಟೋದಲ್ಲಿ ತೋರಿಸಿದ್ರಲ್ಲ, ಅವ್ರು ನಿಮ್ ನಿಜವಾದ ಗಂಡನಾ? ನನ್ ಗಂಡ ಅಲ್ದೆ ಬೇರೆಯವ್ರ ಗಂಡನ ತೋರಿಸ್ಬಿಟ್ಟು ನಮ್ಮವ್ರು ಅಂತ ಹೇಳಕ್ಕಾಗತ್ತಾ? ಚೇಚಿ, ಹಾಗಲ್ಲ, ಸುಮ್ನೆ ಕನ್ಫರ್ಮ್ ಮಾಡ್ಕೊಳಕ್ ಹೇಳ್ದೆ ಅಷ್ಟೇ. ಕನ್ಫರ್ಮ್ ಮಾಡೋದಿಕ್ಕೆ ಆ ರಂಗನಾಥ್ ಸ್ವಾಮಿನೇ ಕೆಳಗಿಳಿದ್ಬಂದ್ ಹೇಳ್ಬೇಕಾ ನಿಮ್ಗೆ? ಅದು ಹಾಗಲ್ಲ. ನೋಡಿ, ಅದು ಹಾಗೂ ಅಲ್ಲ ಹೀಗೂ ಅಲ್ಲ. ಅದು ಅದಿರ್ಲಿ, ನನ್ನ ಬಗ್ಗೆ ಇಷ್ಟೊಂದು ವಿಚಾರಿಸ್ತಿದ್ದೀರಲ್ಲ, ಏನ್ ವಿಷಯ? ಏನಿಲ್ಲ, ಅದು ಸುಮ್ನೆ ಕ್ಯೂರಿಯಾಸಿಟಿಗೋಸ್ಕರ ಕೇಳ್ದೆ. ಹೌದು, ಅವ್ರು ನಿಮ್ಗೆ ಎಷ್ಟು ವರ್ಷದಿಂದ ಪರಿಚಯ? ಅವ್ರು ನನ್ಗೆ 2 ವರ್ಷದಿಂದ ಪರಿಚಯ. ನಾವ್ ಮದ್ವೆ ಆಗಿ 1 ವರ್ಷ ಆಯ್ತು. 1 ವರ್ಷದಿಂದ ನೀವು ಅವ್ರ ಜೊತೆ ಸಂಸಾರ ಮಾಡ್ತಿದ್ದೀರಾ? ಮದ್ವೆ ಆದ್ಮೇಲೆ ಸಂಸಾರ ಮಾಡ್ದೆ ಇನ್ನೇನ್ ಮಾಡ್ತಾರೆ? ಅದು ಇಲ್ಲ, ಇದು ಇಲ್ಲ. ನನ್ ಪ್ರಾಬ್ಲಮ್ ನನಗೆ. ಸುಮ್ನೆ ಟೆನ್ಷನ್ ಕೊಡ್ಬೇಡಿ. ದೇವ್ರನ್ನ ನೆಮ್ಮದಿಯಾಗಿ ಪ್ರಾರ್ಥನೆ ಮಾಡಕ್ ಬಿಡಿ ಪ್ಲೀಸ್. ಹಲೋ, ನಾನು ಜಯನಗರ ಕಾಂಪ್ಲೆಕ್ಸ್ ಹತ್ರ ಕಾಯ್ತಾ ಇದ್ದೀನಿ. ಬೇಗ ಬರ್ತೀರಾ? ಬರ್ಬೇಕು. ಹಾ. ಇಲ್ಲೇ ನಿಲ್ಸಕ್ಕ?
ಸರಿ. ಅಯ್ಯೋ ನನ್ನ ತಮ್ಮ ಫಾಲೋ ಮಾಡ್ತಾನೆ. ಯೋ ಹೋಗಯ್ಯ. ಏನೋ ಹಬ್ಬಕ್ಕೊಂದು ಸೀರೆ ತಗೊಳ್ಳಿ ಅಂತಂದ್ರೆ ಇರೋ ಸಂಬಳ ಎಲ್ಲ ನಾನು ಆಗ್ಲೇ ಹೇಳಿಲ್ವಾ ಇವನೇ ನನ್ನನ್ನ ಚುಡಾಯಿಸ್ತಿರೋದು ಅಂತ. ಮೋಸ ಮಾಡ್ತೀಯ ವಿಜಯ್, ಬೇಡ ವಿಜಯ್. ಹೇಗೆ ಕೈನಾ ಹೆಣ್ಣಿನ ಕುಲಕ್ಕೆ ಕಳಂಕ ತರ್ತಾ ಇದ್ಯಾ? ನನ್ನನ್ನು ಮೋಸ ಮಾಡ್ದ ಇವ್ರಿಗೂ ಮೋಸ ಮಾಡ್ತೀಯ ತಾನೆ? ಇವರಿಂದ ನೀನ್ ಯಾತಕ್ಕೋಸ್ಕರ ಕಾಪಾಡ್ದೆ ಗೊತ್ತಾ? ಜಸ್ಟ್ ಮಾನವೀಯತೆ ದೃಷ್ಟಿಯಿಂದ. ಸಾಕು ವಿಜಯ್, ಸತ್ಯ ಏನು ಅಂತ ನಿಮ್ಗೆ ಗೊತ್ತಾಗ್ಬೇಕು ತಾನೆ. ಬನ್ನಿ ನನ್ ಜೊತೆ. ವಿಜಯ್, ಇವ್ರು ಯಾರು ಗೊತ್ತಾ? ನನ್ ತಾಳಿ ಕಟ್ಟಿದ್ ಗಂಡ. ಇವ್ರೊಂದ್ ಹೋಟ್ಲು ನಡೆಸ್ತಾ ಇದ್ರು. ಅಕಸ್ಮಾತಾಗಿ ಬೆಂಕಿ ಬಿದ್ದು ಲಾಸ್ ಆಗೋಯ್ತು. ಅದನ್ನ ಮೇಂಟೈನ್ ಮಾಡಕ್ಕೆ ಅಂತ 2 ಲಕ್ಷ ಸಾಲ ಮಾಡಿದ್ರು. ಈಗ ನೀವ್ ರೌಡಿಯಿಂದ ಕಾಪಾಡಿದ್ರಲ್ಲ, ಅವರೇ ಇವ್ರಿಗೆ ಸಾಲ ಕೊಟ್ಟಿದ್ದು. ಟೈಮಿಗೆ ಸರಿಯಾಗಿ ದುಡ್ಡು ಕೊಡ್ಲಿಲ್ಲ ಅಂತ ಇವ್ರನ್ನ ಈ ಸ್ಥಿತಿಗೆ ತಂದ್ರು. ಮುಂದೆ ಏನಾಗುತ್ತೋ ಅಂತ ಭಯದಲ್ಲಿದ್ದಾಗ ಸಮಯಕ್ಕೆ ಸರಿಯಾಗಿ ನಿಮ್ ಅಣ್ಣ ಬಂದ್ರು. ನಿನ್ ಕಷ್ಟಕ್ಕೆ ನಾನು ಆಗ್ತೀನಿ, ನಾನು ಹೇಳ್ದಂಗ್ ನಟಿಸ್ತೀಯ ಅಂತ ಕೇಳ್ಕೊಂಡ್ರು. ನನಗ್ ಬೇರೆ ವಿಧಿನೇ ಇಲ್ದೆ ಒಪ್ಕೊಂಡೆ. ನಿಜ ಹೇಳ್ತೀನಿ ವಿಜಯ್, ಇದ್ರಲ್ಲಿ ನಂದು ಯಾವ ತಪ್ಪು ಇಲ್ಲ. ನಿಮ್ ಜೀವನದಲ್ಲಿ ನಾನು ತುಂಬಾ ನೋವು ಕೊಟ್ಬಿಟ್ಟಿದ್ದೇನೆ. ದಯವಿಟ್ಟು ನನ್ನ ಕ್ಷಮಿಸ್ತೀರಾ ವಿಜಯ್? ದಾಮಿನಿ, ನೀನ್ ಈ ನಗುಮುಖದ ಹಿಂದೆ ಇಷ್ಟು ನೋವಿದೆ ಅಂತ ನನಗೆ ಗೊತ್ತಿರಲಿಲ್ಲ. ನಿನ್ ಗಂಡ ಮಾಡಿ ಸಾಲನ ನಾನ್ ತೀರಿಸ್ತೀನಿ.
ಈ ಅನಾಹುತಕ್ಕೆಲ್ಲ ನಮ್ಮ ಅಣ್ಣನೇ ಕಾರಣ ಅಂತ ಗೊತ್ತಾಯ್ತಲ್ಲ, ನನ್ಗಷ್ಟು ಸಾಕು. ವಿಜಯ್, ಅಣ್ಣ ಅಣ್ಣ ಏನಯ್ಯ? ಆಪರೇಷನ್ ಮಾಡಿಸ್ಕೊಂಡ್ ಮ್ಯಾಕ್ ಏನು ತೊಂದ್ರೆ ಆಗಲ್ವ ಅಣ್ಣ? ಕೆಲ್ಸಕ್ಕೆ ತೊಂದ್ರೆ ಇರಲ್ಲ, ಮಕ್ಕಳಾಗಲ್ಲ ಅಷ್ಟೇ. ಹೌದಾ ಅಣ್ಣ, ಒಂದ್ ನಿಮಿಷ ಇನ್ನೇನಯ್ಯ? ಅಣ್ಣ ಒಂಚೂರು ಜಲ್ಬತ್ತೆ ತೀರ್ಸ್ಕೊಂಡ್ ಬರ್ತೀನಿ ಅಣ್ಣ. ಕರ್ಮ, ಹೋಗು. ಹ್ಮ್ ಅಯ್ಯಪ್ಪ. ಹ್ಮ್ ರಂಗ, ಏನ? ಅವ್ನ್ ಬರೋ ತನಕ ಅವ್ನ್ ಬಿಡಿ ಸೇತ್ಕೊಂಬಣ ಬಾ. ಸರ್ ನಡಿ. ಬನ್ರಿ ಬನ್ರಿ, ಮೆತ್ತಿಗೆ ಬನ್ರಿ. ಅಯ್ಯೋ ಅಲ್ಲ ರೀ, ಇತ್ತೀಚೆಗೆ ಯಾಕ್ರಿ ಇಲ್ಲದೆಲ್ಲ ಮಾಡ್ಕೊಂಡು ಸಿಕ್ಕಾಕೋತಾ ಇದ್ದೀರಾ? ಏನ್ ಮಾಡೋದೆ, ಸ್ವಲ್ಪ ಯಾಮಾರ್ದ್ರು 5 ಕೋಟಿ ಕೈ ಬಿಟ್ಟು ಹೋಗುತ್ತಲ್ಲ ಅಂತ ಒದ್ದಾಡ್ತಾ ಇದೀನಿ. ನೀವೇ ಹೇಳ್ತಾ ಇದ್ರಿ, ಪ್ರಯತ್ನ ಏನಿದ್ರು ನಮ್ದಷ್ಟೇ, ಫಲಾನುಫಲ ಅವಂದು ಅಂತ. ಅವ್ನು ಬರ್ತಾರ ಪೋಸ್ಟ್ ನೋಡಿದ್ರೆ ಹರಿಶ್ಚಂದ್ರ ಘಾಟಲ್ಲಿ ಒಂದು ಸೀಟ್ ರಿಸರ್ವ್ ಮಾಡಿಸ್ ಬರ್ತಾವನೇನ ಕಾಣುತ್ತಲ್ಲ. ಅವ್ನು ಬರ್ತಾರ ಫೋರ್ಸ್ ನೋಡಿದ್ರೆ ನನ್ಗೆ ಯಾಕೆ ಭಯ ಆಗುತ್ತೆ. ನಾನು ಎಸ್ಕೇಪ್ ಆಗ್ಬಿಡ್ತೀನಿ, ನೀನು ಸ್ವಲ್ಪ ಮೇಂಟೈನ್ ಮಾಡು. ಅಪ್ಪ, ಅಯ್ಯೋ ಅಯ್ಯೋ ಏನ್ ಮಾಡ್ಬೇಕು ಅಂತ ಲೋ ರಾಮಣ್ಣ ಬಂದು ಮಲಗ್ಬಿಟ್ಟಿದಾರ, ಬಾರ ಕರ್ಕೊಂಡು ಹೋಗೋಣ. ಹೌದು ಕಣೋ, ಆ ಆಪರೇಷನ್ ಅಂತೇಳಿ ಮುಖ ಮುಚ್ಕೊಂಡ್ಬಿಟ್ಟಿದ್ದಾನೆ. ಬಾ ಕರ್ಕೊಂಡು ಹೋಗೋಣ. ಅಣ್ಣ ಈ ರೀತಿ ಮಾಡ್ತಾನೆ ಅಂತ ನಾನು ಕನಸಲ್ಲಿ ಅನ್ಕೊಂಡಿರ್ಲಿಲ್ಲ. ಅವನೇ ನನ್ ಭಾಗದ ದೇವ್ರು, ನನ್ ಸರ್ವಸ್ವ, ನನ್ ತಂದೆ ತಾಯಿ ಅಂತ ಅನ್ಕೊಂಡಿದ್ದೆ. ಯಾಕಂತ ಈ ರೀತಿ ಮಾಡ್ದ ಅವನು? ಅಯ್ಯೋ ವಿಜಿ, ಆಗಿದ್ದಾಗೋಯ್ತು ಕಣಪ್ಪ. ಅವ್ರು ತುಂಬಾ ನೊಂದ್ಕೊಂಡಿದ್ದಾರೆ ಕಣ. ಅವ್ರನ್ನೇನು ಅನ್ಬೇಡ ಕಣ ಪ್ಲೀಸ್. ನೋಡು, ಇನ್ಮೇಲೆ ಆ ರೀತಿ ಏನೋ ನಡೆದಿರೋ ಹಾಗೆ ನಾನ್ ನೋಡ್ಕೋತೀನಿ. ಅಣ್ಣ ಇಲ್ಲದನ್ನ ಹೇಳು. ನನ್ನ ಯಾಕೋ ಆಪರೇಷನ್ ಕರ್ಕೊಂಡ್ ಬಂದ್ರಿ? ಅನಸ್ತೇಷಿಯಾ ಕೊಡದೆ ಆಪರೇಷನ್ ಥಿಯೇಟರ್ಗೆ ಪೇಷಂಟ್ ನ ಕರ್ಕೊಂಡು ಬಂದ್ವಿ. ಅನಿಸ್ತೀಸೇನಾ? ಅಯ್ಯೋ ಸಾರಿ ಸರ್. ಅಯ್ಯೋ ಏನೋ ಎಡವಟ್ಟಾಗೋಯ್ತು ಕಣೋ, ಏನೋ ಎಡವಟ್ಟು ಬಾರೋ. ಅಯ್ಯೋ, ನಿಮ್ ಮನೆ ಕಾಯ್ವಾಗೋಗ ಯಾರಿಗೋ ಮಾಡ್ಬೇಕಾಗಿದ್ದ ಆಪರೇಷನ್ ನನಗೆ ಮಾಡ್ಬಿಟ್ರಲ್ಲೋ. 9 ಹೆಣ್ಣಾಗಿತ್ತು, ಇನ್ನು 2 ಗಂಟೆ ಆಗ್ಲಿ ಅಂತ ಕಾಯ್ತಿದ್ದೆ. ಏನ್ರಿ ಆಯ್ತು? ಏನ್ರಿ ಆಯ್ತು? ಮಕ್ಕಳಾಗ್ತಿದ್ದಾಗ ಜನ ಕತ್ತಿಸ್ಕೊಂಡು ಕಡೆ ವಿಜಿ. ಅಣ್ಣ, ನೀನೇನು ಹೇಳ್ಬೇಡ, ಎಲ್ಲ ವಿಷಯ ನನ್ಗೆ ಗೊತ್ತಾಯ್ತು. ಒಂದು ಮಾತು ಕೇಳ್ತೀನಿ, ಯಾಕಣ್ಣ ನನ್ನ ಜೀವನದಲ್ಲಿ ಈ ರೀತಿ ಆಟಾಡಕೋದೆ? ನಿನ್ನ ಮಕ್ಕಳನ್ನ ನನ್ನ ಮಕ್ಕಳು ಅಂತಾನೆ ತಾನೇ ನಾನು ತಿಳ್ಕೊಂಡಿದ್ದೆ. ಮದುವೆ ಆದ್ಮೇಲೆ ನಾನೆಲ್ಲಿ ಬದಲಾಗ್ತೀನೋ ಅಂತ ನನ್ನ ಪಾಲಕ್ ಬಂದಿದ್ದ ಆಸ್ತಿನೆಲ್ಲ ನಿನ್ನ ಮಕ್ಳಿಗೆ ಹೆಸರೇ ಮಾಡಿದೀನಿ ಅಣ್ಣ. ಬೇಕಾದ್ರೆ ನಮ್ ಲಾಯರ್ ಕೇಳೋಣ. ವಿಜಯ, ದಯವಿಟ್ಟು ನನ್ ಕ್ಷಮಿಸ್ಬಿಡು. ಮನುಷ್ಯನ್ಗೆ ಆಸೆ ಇರ್ಬೇಕು, ಆದ್ರೆ ದುರಾಸೆ ಇರಬಾರ್ದು ಅನ್ನೋ ಗಾದೆ ಎಷ್ಟು ಸತ್ಯ ನೋಡು. ನಾನು ಮಾಡಿದ ತಪ್ಪಿಗೆ ದೇವ್ರು ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ. ದಯವಿಟ್ಟು ಕ್ಷಮಿಸ್ಬಿಡು, ನನ್ ಕ್ಷಮಿಸ್ಬಿಡು ವಿಜಯ. ಏನ್ ಆಗ್ಬಾರ್ದು ಆಗೋಯ್ತು ಅಂತ ಹಂಗ್ ಬಡ್ಕೋತಾ ಇದೀಯ? ಅಯ್ಯೋ, ಯಾರಿಗೋ ಮಾಡ್ಬೇಕಾಗಿದ್ದ ಆಪರೇಷನ್ ಡಾಕ್ಟರ್ ಕರ್ಕೊಂಡೋಗಿ ನನಗ್ ಮಾಡ್ಬಿಡಲ್ಲ. ನಿನಗ್ ಮಾಡಿದ್ರ? ಆಪರೇಷನ್ ಮಾಡಿದ್ರ? ಸಂತಾನ ಹರಣ ಶಸ್ತ್ರಚಿಕಿತ್ಸೆ. ಯಾಕೋ ನಗ್ತಾ ಇದ್ಯಾ? ಇದಕ್ಕಿಂತ ಸಂತೋಷ ಪ್ರಪಂಚದಲ್ಲಿ ಇನ್ನೇನಿದೆಯೋ? ನನ್ ಮಗನ ಯಾವತ್ತೋ ಮಾಡಿಸ್ಕೋಬೇಕಾದ ಆಪರೇಷನ್ ಮಾಡಿಸ್ಬಿಟ್ಟು ಮಕ್ಕಳು ಉಳಿಸ್ಕೊಂಡ್ಬಿಟ್ಟಿದ್ಯಾ? ಭಗವಂತ ನಿಂಗೆ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾನೆ. ಸರ್ಕಲ್ ಮಾರಮ್ಮಗೆ 150 ತೆಂಗಿಗೆ ಹೊಡಿಸ್ತೀನಿ, ಬಿಡೋದಿಲ್ಲ. ನಿಂಗೆ ಆಗ್ಬೇಕಾಗಿದೆ. 1 2 3 8 10. ಇಲ್ಲಿ ನೋಡಿ, ಇಷ್ಟೆಲ್ಲ ಆಗಿದ್ದು ನನ್ನಿಂದಾನೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಕ್ಷಮಿಸ್ಬಿಡೋದೇ ಯಾಕಪ್ಪ ಇಷ್ಟು ಜೋರಾಗಾಡ್ತಿದ್ಯಾ? ಇನ್ನೇನಮ್ಮ ಮಾಡ್ಲಿ, ಕಾಮಿಡಿ ಸಿನಿಮಾ ಹೋಗಿ ಸೆಂಟಿಮೆಂಟ್ ತಿರ್ಕೊಂಡ್ಬಿಡ್ದಲ್ಲಮ್ಮ. ಊನು ನನಗೆ ನೋಡು, ಏನು ನೀನು ಮಾಡ್ಬೇಕಾಗಿರೋ ಕೆಲಸ ಬೇಕಾದಷ್ಟು ಇಟ್ಕೊಂಡು ಈ ನನ್ನ ಮಗನ ಮುಂದೆ ಗೋಗರಿತ ಕೂತಿದೀಯಾ? ಯೋಗ್ಯ ಮಾವ, ಮರ್ತೇ ಬಿಟ್ಟಿದ್ದೆ. ಈಗ ಏನ್ ಮಾಡೋದು? ಲೊಕೇಶನ್ ಚೆನ್ನಾಗಿ ಅರೇಂಜ್ ಮಾಡಿದಾರಲ್ವಾ? ಚೆನ್ನಾಗಿ ಮಾಡಿದೀರಾ. ಸ್ವಲ್ಪ ಬರ್ತೀರಾ? ಏನು ಮಕ್ಕಳೆಲ್ಲ ಇದಾರಲ್ಲೇ. ಏನ್ ಮಾಡಕ್ಕಾಗುತ್ತೆ? ಸುಮ್ಮನೆ ಬರ್ತಿದ್ರು. ಏನ್ ಕೊಡಲ್ಲ. ಅಯ್ಯಯ್ಯೋ, ಅಪ್ಪ ಚಿಕ್ಕಮ್ಮ ಕಾಣಿಸ್ತಾನೆ ಇಲ್ವಲ್ರೇ? ಅಯ್ಯೋ ದೇವ್ರೆ, ಎಲ್ಲ ಸರಿದೆಲ್ಲ? ಏನ್ ಸರಿಯಾಗಿದೆ? ಮೇಲ್ಗಡೆ ಅವರೇ ಇಲ್ವಲ್ಲ, ಎಲ್ಲಿಗೆ ಹೋದ್ರು? ನನ್ನ ಮಗಳು ಹಂಗೆಲ್ಲ ಮಾಡಲ್ವೇ? ಏನ್ ಮಾಡಲ್ಲ? ಲೋ ಬೀಗ, ಏ ಬೀಗ. ಅಯ್ಯೋ,
ಯಾಕೆ ಹಂಗ್ ಕೂಕತ್ತಾ ಇದ್ಯಾ? ನಿನ್ ಮನ್ಕಾಯವಾಗ ಹೋಗ ನನ್ನ ಮಗಳದು ನಿನ್ ತಮ್ಮ ಕಾಣಿಸ್ತಾ ಇಲ್ಲ ಎಲ್ಲಿ ಹುಡುಕಿದ್ರು ಕಾಣಿಸ್ತಾ ಇಲ್ವಾ? ಅಯ್ಯೋಯ್ಯೋ ಆತ್ರಕ್ಕೆಲ್ಲ ಹೋಗಿ ಸೆಟಪ್ ಆಗ್ಬಿಟ್ಟವ್ರೆ ಕಣೋ ಇಬ್ರು. ನೋಡಪ್ಪ ಚಿಕ್ಕ ವಯಸ್ಸಿನ ಇದೇ ಆತ್ರ ನನ್ ಮಗ. ಏನ್ ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ. ಎಲ್ಲಿಗೆ ಹೋದ್ರು ಏನೋ. ಮಾಡಿ ಮುಗಿಸಿದ್ರೆ ಎಷ್ಟೋ ಚೆನ್ನಾಗಿತ್ತು. ಯೋ ಆ ಪೆಟ್ರೋಲ್ ಬಂದು ಮುಗಿಸ್ತೇನೆ. ಕಡೆ ಎಲ್ಲ ಕಡೆ. ಅಯ್ಯೋ ಆ ಪಕ್ಕದ ರೂಮಲ್ಲೂ ಕಾಣಿಸ್ತಾ ಇಲ್ಲ. ಏನ್ ಮಾಡೋದು? ಹೊಳಿಮಯ್ಯ ಏನೋ ಕೂಗ್ದಂಗ ಆಯ್ತಲ್ಲ. ಹೊಳಿಮಯ್ಯ ಹೊಳಿಮಯ್ಯ ಸ್ವಲ್ಪ ಬರ್ತೀರಾ? ಅಂತೂ ಇತ್ತು.